ಕೊಳ್ಳೇಗಾಲ ನಿಂಪು ವಾರ್ತೆ ಪತ್ರಿಕೆ ಹಾಗೂ ಹೃದಯವಂತರ ಬಳಗ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಬಳಗದ ವತಿಯಿಂದ ಮಾಜಿ ಸಂಸದ ಸ್ವಾಭಿಮಾನಿ ರಾಜಕಾರಣಿ ದಲಿತ ಸೂರ್ಯ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ರವರ ನೆನಪಿನಾರ್ಥ ಪಟ್ಟಣದ ಕೆಯುಸಿ ಸಭಾಂಗಣದಲ್ಲಿ ಶ್ರೀನಿವಾಸ್ ಪ್ರಸಾದ್ ರವರ ನುಡಿ ನಮನ ಕಾರ್ಯಕ್ರಮವನ್ನ ನಡೆಸಲಾಯಿತು. ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜೆಸಿ ಕಿರಣ್ ಕುಮಾರ್ ರವರು ಮಾತನಾಡಿ, ಪ್ರಸಾದ್ ರವರು ದಮಾನಿತರ ಶೋಷಿತರ ಧ್ವನಿಯಾಗಿ ಹೋರಾಟವನ್ನ ಮಾಡಿದ್ದಾರೆ. ದಲಿತರ ರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಂಥವರು. ಎಲ್ಲೇ ಆದ್ರೂ ದಲಿತರ ಮೇಲೆ, ಹಿಂದುಳಿದವರ ಮೇಲೆ ದೌರ್ಜನ್ಯಗಳು ನಡೆದ್ರೆ ಮೊದಲು ರಕ್ಷಣೆಗೆ ಬರ್ತಿದ್ದ ಏಕೈಕ ವ್ಯಕ್ತಿಯವರು ಹಾಗೂ ದಲಿತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿಸಿದ್ದಾರೆ. ದೇಶದಲ್ಲಿ ಮೊದಲಿಗೆ ಅಂಬೇಡ್ಕರ್ ಸಮುದಾಯ ನಿರ್ಮಾಣಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿಸಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಅಂಬೇಡ್ಕರ್ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ತಮ್ಮ ಅಧಿಕಾರಾವಧಿಯಲ್ಲಿ ಸಮುದಾಯದ ಅಭಿವೃದ್ಧಿಗಾಗಿ ಸೇವೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಜೆಸಿ ಕಿರಣ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಮಲ್ ನಾಗರಾಜ್, ಮಾಂಬಳ್ಳಿ ನಂಜುಂಡಸ್ವಾಮಿ, ಮಧುವನಹಳ್ಳಿ ಶಿವಕುಮಾರ್, ಭೀಮಾನಗರದ ಯಜಮಾನ ಸಿದ್ದಯ್ಯ, ರೈತ ಸಂಘದ ಅಧ್ಯಕ್ಷ ಗೌಡೇಗೌಡ, ನಿಂಪು ವಾರ್ತೆ ಸಂಪಾದಕರು ಎನ್ ರಾಜೇಶ್, ಮುಖಂಡರಾದ ನಟರಾಜು, ಕೃಷ್ಣ, ಕುಣಗಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಹಾಗೂ ಇನ್ನಿತರರು ಹಾಜರಿದ್ದರು. ಸ್ವಾಭಿಮಾನಕ್ಕಿಲ್ಲ ಸೋಲು, ಆಡುವ ಜನಕ್ಕಿಲ್ಲ ಗೋಳು. ಸ್ವಾಭಿಮಾನಕ್ಕಿಲ್ಲ ಸೋಲು, ಆಡುವ ಜನಕ್ಕಿಲ್ಲ ಗೋಳು. ಮಾನಾಭಿಮಾನಕ್ಕಾಗಿ ಅಲಿಗೆತ್ತಿ ನಿಲ್ಲು, ಅಲಿಗೆತ್ತಿ ನಿಲ್ಲು. ಸ್ವಾಭಿಮಾನಕ್ಕಿಲ್ಲ ಸೋಲು. ಅರಿವ ನದಿಯ ಕಟ್ಟೆಗೆ ನೋಡಿ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಇಬ್ಬರು ರತ್ನಗಳನ್ನ ಕಳ್ಕೊಂಡಿದ್ದೀವಿ. ಒಂದು ಶ್ರೀನಿವಾಸ ಸಾಹೇಬರು ಹಾಗೂ ಭುವನಗರ ಸಾಹೇಬರು. ಅವರು ಸ್ಥಾನ ತುಂಬಬೇಕಾದ್ರೆ ಭಾಳ ಕಷ್ಟ ಅಂತ ಹೇಳಿದ್ರೆ ಅವ್ರ ಸ್ಥಾನ ಅಂತ ಹೇಳಿದ್ರೆ ಅವರು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಹೋರಾಟಗಾರರು ಹಾಗೂ ಅಂಥ ಮುಖಂಡರು ಇವರೆಲ್ಲ, ಶ್ರೀನಿವಾಸ ಸಾಹೇಬರಾಗಲಿ ಅಥವಾ ಭುವನಗರ ಸಾಹೇಬರಾಗಲಿ. ನಾವು ಅವರು ಒಂದು 10% ನಾವು ಮುಖಂಡಕ್ಕೆ ವಹಿಸ್ಕೊಂಡು ನಮ್ಮ ಜನರಲ್ಲಿ ಹಿಂದುಳಿದ ವರ್ಗದವರಿಗೆ, ನಮ್ಮ ದಲಿತರಿಗೆ ಏನಾದರೂ ಒಂದು ನ್ಯಾಯ ಮಾಡ್ತೀನಿ ಅಂದರೆ ಅವರು 10% ಮಾಡಿಕೊಂಡು ನಮಗೆ ನಿಜವಾಗ್ಲೂ ನಮ್ಮ ಜೀವನ ಪಾವನ